ಕಸ್ತೂರೆವ್ವ ಕುಟುಂಬಕ್ಕೆ ಮನೆ ನೀಡುವ ಭರವಸೆ ಟಿವಿ9ನ ಬಿಗ್ ಇಂಪ್ಯಾಕ್ಟ್ ಇದು. ಕಸ್ತೂರೆವ್ವ ರಿತ್ತಿ ಕುಟುಂಬಕ್ಕೆ ಮನೆ ಕಟ್ಟಿಕೊಡುವ ಭರವಸೆಯನ್ನ ಕೊಡಲಾಗಿದೆ. ಟಿವಿ9 ವರದಿಯ ಬಳಿಕ ಕಂಗಾಲಾಗಿದ್ದ ಕುಟುಂಬಕ್ಕೆ ಇದೀಗ ಆಸರೆ ಸಿಕ್ಕಿದೆ. ಗದಗದ ಲಕ್ಕುಂಡಿಯಲ್ಲಿ ಎಚ್.ಕೆ. ಪಾಟೀಲ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಮನೆ ಹಾಗೂ ಜಾಗ ಕೊಡೋ ಭರವಸೆಯನ್ನ ಸಚಿವರೇ ಖುದ್ದು ಬಂದು ನೀಡಿದ್ದಾರೆ. ಕಸ್ತೂರೆವ್ವ ರಿತ್ತಿ ಕುಟುಂಬಕ್ಕೆ ಧೈರ್ಯವನ್ನ ಕೂಡ ತುಂಬಿದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಪ್ರಾಮಾಣಿಕವಾಗಿ ನಿಧಿಯನ್ನ ಒಪ್ಪಿಸಿದ್ದಕ್ಕೆ ಇಡೀ ಕುಟುಂಬಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಾನೂನು ಪ್ರಕಾರ ಏನು ಆ ಸಿಕ್ಕವ್ರಿಗೆ ಕೊಡಬೇಕು ಅದನ್ನು ಕೊಡ್ತೀವಿ. ಕಾನೂನು ನಿಯಮದ ಪ್ರಕಾರ ಏನೇನು ಮಾಡಬೇಕು ಮಾಡ್ತೀವಿ. ಇವೆಲ್ಲ ಅವ್ರಿಗೆ ನಾವು ಮನೆ ಕೊಡೋದ್ರ ಬಗ್ಗೆ ಏನು ಊರು ಹಿರಿಯರು ಹೇಳಾರಲ್ಲ, ಅದಕ್ಕೆ ಸ್ಪಂದಿಸೋದು ಅದೆಲ್ಲ ಆ ಕಾನೂನಿನ ಪ್ರಕಾರ ಅಲ್ಲ. ನಾವು ಅವ್ರಿಗೆ ಗೌರವಿಸುವ ದೃಷ್ಟಿಯಿಂದ ಅವು ಉಳ್ಕಿವೆಲ್ಲ ಮಾಡ್ತೀವಿ. ಈ ನೌಕರಿ ಕೊಡೋ ವಿಚಾರ, ಅವ್ರಿಗೆ ಜಾಗ ಕೊಡೋ ವಿಚಾರ, ಅವ್ರ ಮನೆ ಕೊಡೋ ವಿಚಾರ ಏನೈತಲ್ಲ, ಅದು ಕಾಯ್ದೆ ಕಾನೂನಾಗ ಐತೆ ಅಂತಲ್ಲ. ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಈ ಪ್ರಾಮಾಣಿಕತನವನ್ನು ಏನು ಮೆರೆದಿದ್ದಾರೆ, ಅದಕ್ಕಾಗಿ ಗೌರವ ಕೊಡೋದ್ರ ಸಲುವಾಗಿ ಅದು ಮಾಡ್ತಾರೆ. ಆ ಮನೆತನದವ್ರಿಗೆ ಈ ನಿಧಿ ಕೊಟ್ಟಾರ ಅಂತಲ್ಲ, ಇದನ್ನು ಸರ್ಕಾರಕ್ಕೆ ಜನರಿಗೆ ಕೊಡೋದ್ರ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜೀವ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮನೆ ಕೊಡ್ತೀವಿ ಅಂತ ಹೇಳಿ ಸಚಿವರೇ ಖುದ್ದು ಭರವಸೆಯನ್ನ ಕೊಟ್ಟಿದ್ದಾರೆ. ಯಾವಾಗಲಿಂದ ಈ ಪ್ರಕ್ರಿಯೆ ಆರಂಭ ಆಗುತ್ತೆ? ಸ್ಥಳಕ್ಕೆ ಭೇಟಿ ಕೊಟ್ಟ ಸಚಿವರು ಏನು ಹೇಳಿದ್ರು ಅಂತ? ಹೌದು ಮಧುಸರಿ, ಏನು ಇವತ್ತು ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮಕ್ಕೆ ಇವತ್ತು ಉಸ್ತುವಾರಿ ಸಚಿವರಂತ ಎಚ್.ಕೆ. ಪಾಟೀಲ್ರು ಭೇಟಿ ನೀಡಿದ್ರು. ಮೊದಲಿಗೆ ಏನು ನಿಧಿ ಸಿಕ್ಕಂಥ ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣ ಕೂಡ ಪರಿಶೀಲನೆ ಮಾಡಿದ್ರು. ಜೊತೆ ಅಧಿಕಾರಿಗಳನ್ನು ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆದರು. ನಂತರ ಅದೇನು ಕಸ್ತೂರೆವ್ವ ರಿತ್ತಿ ಕುಟುಂಬ ಜೊತೆಗೆ ಪ್ರಜ್ವಲನ್ ಜೊತೆ ಕೂಡ ಸಾಕಷ್ಟು ಮಾತುಕತೆ ಮಾಡಿದರು. ಅವರು ಏನು ಪ್ರಾಮಾಣಿಕತೆಗೆ ಸಾಕಷ್ಟು ಗೌರವವನ್ನು ಏನು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಯಾಕೆಂದರೆ ಇದು ದಾನ ಚಿಂತಾಮಣಿ ಅತ್ತಿಮಬ್ಬೆ ಏನು ಬೆಳೆದಂಥ ನಾಡು. ಹೀಗಾಗಿ ಇಲ್ಲಿ ಮತ್ತೊಬ್ಬ ಈ ಥರ ದಾನ ಚಿಂತಾಮಣಿ ಅಂದರೆ ಏನು 70 ಲಕ್ಷದ ಮೌಲ್ಯದ ಚಿನ್ನಾಭರಣ ಕೊಟ್ಟರು, ಯಾವುದೇ ಆಸೆ ಇಲ್ಲದೆ ಸರ್ಕಾರಕ್ಕೆ ಕೊಟ್ಟಿದ್ದಾನೆ. ಹೀಗಾಗಿ ಆ ಕುಟುಂಬದ ಜೊತೆ ಕೂಡ ನಾವು ನಿರಂತರವಾಗಿ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಜೊತೆಗೆ ನಿರಂತರವಾಗಿ ಟಿವಿ9 ಕೂಡ ಏನು ಆ ಕುಟುಂಬಕ್ಕೆ ಆಸರೆ ನೀಡಬೇಕು ಅನ್ನೋದನ್ನು ಏನು ಅಭಿಯಾನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಸಚಿವರು ಕೂಡ ಆ ಕುಟುಂಬಕ್ಕೆ ಮನೆ ಆಗಿರ್ಬೋದು, ನೌಕರಿ ಆಗಿರ್ಬೋದು ಎಲ್ಲವನ್ನು ಕೊಡುವಂಥ ಒಂದು ಭರವಸೆ ನೀಡಿದರೆ. ಜೊತೆಗೆ ಜನವರಿ 26ರಂದು ಕಾದು ನೋಡಿ ಆ ಕುಟುಂಬಕ್ಕೆ ಒಂದು ಒಳ್ಳೆಯ ಶುಭ ಸಂದೇಶವನ್ನು ಕೊಡುತ್ತೆ ಅಂತ ಅನ್ನೋ ಮಾತು ಟಿವಿ9ಗೆ ಸಚಿವ ಎಚ್.ಕೆ. ಪಾಟೀಲ್ರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಅಷ್ಟೇ ಅಲ್ಲ, ಟಿವಿ9 ಕೂಡ ಆ ಕುಟುಂಬದ ಆ ಬಾಲಕನಿಗೆ ಉಚಿತವಾದಂಥ ಶಿಕ್ಷಣದ ಕೂಡ ವ್ಯವಸ್ಥೆ ಬಗ್ಗೆ ಮಾಡಿತ್ತು. ಹೀಗಾಗಿ ಶಿಕ್ಷಣ ಸಂಸ್ಥೆಗಳು ಆತನಿಗೆ ಉಚಿತವಾದಂಥ ಶಿಕ್ಷಣ ನೀಡಕ್ಕೆ ಸಾಕಷ್ಟು ಮುಂದೆ ಬಂದಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದ ಸಂಜೀವ್ ತಮ್ಮ ಮಾಹಿತಿಗಾಗಿ. ನಿಧಿ ಹಸ್ತಾಂತರಿಸಿದ ಪ್ರಜ್ವಲ್ಗೆ ಉನ್ನತ ಶಿಕ್ಷಣವನ್ನ ನೀಡಲಾಗುತ್ತೆ. ಟಿವಿ9 ವರದಿಯ ಬೆನ್ನಲ್ಲೇ ಉಚಿತ ಶಿಕ್ಷಣದ ಭರವಸೆಯನ್ನ ನೀಡಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ. ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಪಿಯುಸಿ ವರೆಗೂ ಕೂಡ ಸಂಪೂರ್ಣ ಉಚಿತ ಶಿಕ್ಷಣ. ಬಿ.ಎಚ್. ಪಾಟೀಲ್ ಪದವಿ ಪೂರ್ವ ಕಾಲೇಜಿನಿಂದ ಸ್ಪಂದನೆ ಸಿಕ್ಕಿದೆ. ಟಿವಿ9 ವರದಿಯ ಬಳಿಕ ಪದವಿ ಪೂರ್ವ ಕಾಲೇಜಿನಿಂದ ಭರವಸೆ. ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಅವರು ಭರವಸೆಯನ್ನ ನೀಡಿದ್ದಾರೆ. ಉಚಿತ ಶಿಕ್ಷಣವನ್ನ ಪಿಯುಸಿಯವರೆಗೂ ಕೂಡ ನೀಡುವುದಾಗಿ. ನಮ್ಮ ಪ್ರತಿನಿಧಿ ಸಿದ್ದಲಿಂಗೇಶ್ ಪಾಟೀಲ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸರ್, ಈಗಾಗಲೇ ಆ ಸಾಕಷ್ಟು ಬಡತನ ಕುಟುಂಬ, ಈಗ ಸಿಕ್ಕಂಥ ಚಿನ್ನ ಕೂಡ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಹೀಗಾಗಿ ಆತ ತಮ್ಮ ಸಂಸ್ಥೆಯಲ್ಲಿ ಈಗ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಮುಂದಿನ ಶಿಕ್ಷಣಕ್ಕೆ ಯಾವೆಲ್ಲ ಅನುಕೂಲ ಮಾಡ್ತಿರ್ತಾವೆ? ಏನು ಈ ಪ್ರಜ್ವಲ್ ರಿತ್ತಿ ಅನ್ನುವ ಪ್ರಾಮಾಣಿಕ ಹುಡುಗ ನಮ್ಮ ಲಕ್ಕುಂಡಿ ಗ್ರಾಮದ ಪ್ರತಿಷ್ಠಿತ ಬಿ.ಎಚ್. ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರೌಢಶಾಲೆಯ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ನಿನ್ನೆ ನಾವೆಲ್ಲ ಆಡಳಿತ ಮಂಡಳಿಯವರು ಸೇರಿ ಅವನಿಗೆ ಸನ್ಮಾನಿಸಿ ಅವನು ಏನು ನಮ್ಮ ಮಹಾವಿದ್ಯಾಲಯದಲ್ಲಿ ಏನು PUC ಸೆಕೆಂಡ್ ಇಯರ್ ತನಕ ಇದೆ ಅವನಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಹಾಗೂ ಈಗೇನು ಅವರ ಬೇಡಿಕೆ ಇದೆ, ನಾನು ಲಕ್ಕುಂಡಿಯ ಗ್ರಾಮಸ್ಥನಾಗಿ ಲಕ್ಕುಂಡಿಯ ಪಾರಂಪರಿಕ ಪ್ರದೇಶದ ರಾಜ್ಯ ಸಲಹಾ ಸಮಿತಿ ಸದಸ್ಯನಾಗಿ ಅವರ ಬೇಡಿಕೆ ಕೇಳ್ಕೊಂಡಿದ್ದೀನಿ. ಅವರ ಬೇಡಿಕೆಯನ್ನು ಮಾನ್ಯ ಸಚಿವರಾದಂಥ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ತಿಳಿಸಿದ್ದೀನಿ. ಇವತ್ತು ಅವರು 12:30 ಗಂಟೆಗೆ ಇಲ್ಲಿ ಲಕ್ಕುಂಡಿಗೆ ಆಗಮಿಸಿ ಪ್ರಾಮಾಣಿಕತೆ ಮೆರೆದಂಥ ಪ್ರಜ್ವಲ್ ರಿತ್ತಿಗೆ ಸನ್ಮಾನಿಸುವ ಮೂಲಕ ಅವರ ಒಂದು ರಾಜ್ಯ ಸರ್ಕಾರದ ಒಂದು ಏನು
ಸೂಕ್ತ ಗೌರವ ಮತ್ತು ಸೂಕ್ತ ಬಹುಮಾನ ಏನಿದೆ, ಪರಿಹಾರ ಏನಿದೆ ಅವರು ತಿಳಿಸ್ಕೊಡ್ತಾರೆ. ಈ ಕುರಿತು ಟಿ ವಿ ನೈನಲ್ಲಿ ಕೂಡ ಶಿಕ್ಷಣ ಆಗಿರ್ಬೋದು, ಅವರ ಆಸರೆ ಬಗ್ಗೆ ಸಾಕಷ್ಟು ಕೂಡ ಒಂದು ಸರ್ಕಾರ ಗಮನಕ್ಕೆ ತರುವಂಥದ್ದು ಕೂಡ ಮಾಡಿತ್ತು. ಈಗಾಗಲೇ ಕಳೆದ 3 ದಿನಗಳಿಂದ ನಿರಂತರವಾಗಿ ಪ್ರತಿಷ್ಠಿತ ಚಾನಲ್ ಆದಂಥ ಟಿ ವಿ ನೈನ್ನಲ್ಲಿ ಅವನ ಶಿಕ್ಷಣಕ್ಕಾಗಿರ್ಬೋದು, ಅವರ ಒಂದು ಈ ಪ್ರಾಮಾಣಿಕ ಮೆರೆದಂಥ ಕಾರ್ಯಕ್ಕೆ ಸರ್ಕಾರದಿಂದ ಸೂಕ್ತ ಸೌಲಭ್ಯಗಳು ಹಾಗೂ ಸೌಕರ್ಯಗಳು ಸಿಗಬೇಕಂತೇಳಿ ವರದಿ ಮಾಡಿದ್ದರು. ಅದು ಕೂಡ ನಮಗೆ ಅತ್ಯಂತ ಖುಷಿಯಾಗಿದೆ. ಅದರ ಪ್ರಕಾರವಾಗಿ ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೇನೆ. ಈ ಸುಮಾರು 12:30 ಗಂಟೆಗೆ ಬಂದು ಸುದ್ದಿ ಮಾಧ್ಯಮದ ಮಿತ್ರರೊಂದಿಗೆ ಏನು ಮಾನ್ಯ ಸಚಿವರ ಒಂದು ಗೌರವದ ನಿರ್ಧಾರವನ್ನು ಇಲ್ಲಿ ನಮ್ಮ ಲಕ್ಕುಂಡಿಯಲ್ಲೇ ತಿಳಿಸ್ತಾರೆ. ಅಮ್ಮ, ಈಗ ನಿನ್ನ ಮಗನಿಗೆ ನಮಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಮೊಮ್ಮಗನಿಗೆ ಅಂತ ಬೇಡಿಕೆ ಇತ್ತು. ಈಗೆಲ್ಲ ಕೂಡ ಅನುಕೂಲ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರ ಅವರಿಗೆ? ಇವತ್ತು ಇದ ನೋಡ್ರಿ, ನಮ್ಗೆ ಮೊಮ್ಮಗ ನೌಕರಿ ಬೇಕ್ರಿ. ನನ್ನ ಮಗಳ ನೀರಾಗ ನಿಂತಾಳ. ಆಕಿ ಮನೆ ಹಾಕಿಸಿ ಜಗ ಹಿಡಿದು ಮನೆ ಹಾಕ್ಸಿದ್ವಿ ನಾನು ಅಲ್ಲಿವ್ರಿ. ನಾವು ಚಿನ್ನಕ್ಕೆ ನಾವು ಬಲೆ ಕೊಡೋರು ಅಲ್ಲಿವ್ರಿ. ನಾವು ನಮ್ಗೆ ಆಕಿ ನೆರಳು ಮಾಡಿ ಕೊಡ್ಬೇಕ್ರಿ. ಆಕಿ ಒಂದು ಎಲ್ಲಾರ ಉದ್ಯೋಗ ಒಂದಿಟ್ಟು ದುಡಿಬೇಕು, ತಿನ್ಬೇಕು. ಖುಷಿ ಅದೀಗ. ದುಡಿಯೋದ್ರಿಂದ ಆಕೆ ನೆಲಿನ ಇಲ್ಲ. ಈಗ ಮೊಮ್ಮಗನಿಗೆಲ್ಲ ಈಗ ನಿಮ್ಮ ಊರು ಗೌಡ್ರು ಕೂಡ ಏನು ಫ್ರೀಯಾಗಿ ಅವನಿಗೆ ಶಿಕ್ಷಣ ಕೊಡಕ್ಕೆ ಮುಂದೆ ಬಂದಿದ್ದಾರೆ. ಅವ್ರಲಿಂದನೇ ನಾವು ಅವ್ರನ್ನ ಊರ ದೈವ ಐತ್ರಿ. ನಮಗೇನು ಇಲ್ಲ ರೀ, ನಮ್ಗೆ ಅದಷ್ಟ ಮಾಡೋದು. ನಾವು ಅದ್ರ ಮ್ಯಾಗ ಆಸೆ ಮಾಡಿಲ್ರಿ. ನಾವು ಅಲ್ಲಿವ್ರಿ ಅದನ್ನು ಯಪ್ಪ. ಇದು ಕುಟುಂಬದ ಮಾತು. ಏನು ಲಕ್ಕುಂಡಿ ಗ್ರಾಮದ BH ಪಾಟೀಲ್ ಶಿಕ್ಷಣ ಸಂಸ್ಥೆ ಕೂಡ ಆತನಿಗೆ ಸಂಪೂರ್ಣ PUC ವರೆಗೂ ಕೂಡ ಉಚಿತ ಶಿಕ್ಷಣ ನಾವು ಕೊಡ್ತೀವಿ ಅಂತ ಹೇಳಿದೆ. ಜೊತೆಗೆ ಈ ಉಚಿತ ಶಿಕ್ಷಣ ಕೊಡೋಕ್ಕೆ ಮುಂದಾದಂಥ ಸಂಸ್ಥೆಗೆ ಮತ್ತೆಲ್ಲರೂ ಕೂಡ ಆ ಕುಟುಂಬ ಕೂಡ ಆಭಾರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV 9 ಗದಗ. ಒಂದು ಕಡೆ ಪ್ರಜ್ವಲ್ ರಿತ್ತಿಗೆ ಉಚಿತ ಶಿಕ್ಷಣವನ್ನ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನ ನೀಡಲಾಗಿದೆ. ಮತ್ತೊಂದು ಕಡೆ ಬಾಲಕ ತಾನು ಪೊಲೀಸ್ ಆಗಬೇಕು ಅನ್ನೋ ಕನಸನ್ನ ಬಿಚ್ಚಿಟ್ಟಿದ್ದಾನೆ. ನಾನು ಓದಿ ಮುಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀನಿ. ಲಕ್ಕುಂಡಿಯಲ್ಲಿ ಕಸ್ತೂರಬಾ ರಿತ್ತಿ ಪುತ್ರ ಪ್ರಜ್ವಲ್ ಹೇಳಿಕೆ. PUC ಯವರೆಗೂ ಓದಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀನಿ ಅಂತ ಹೇಳಿದ್ದಾನೆ ಬಾಲಕ ಪ್ರಜ್ವಲ್. ಪೊಲೀಸ್ ನೌಕರಿ ಹೋಗ್ತೀವಿ. ಈಗ ಚೆನ್ನಾಗಿ ಕಲಿತೀನಿ ನೀನು. ಮುಂದೆ ಡಿಗ್ರಿಗೆ ಹೋಗ್ತೇನಿಲ್ಲ? ಓದ್ತಿ ಎಲ್ಲಿವರೆಗೆ ಓದ್ಬೇಕಂತ ನಿನ್ಗೆ ಆಸೆ ಇದೆ? ಏನು ಮುಂದೆ ಗುರಿ ಏನು ನಿಂದು? 12ನೇ PUC ವರೆಗೆ ಕಲಿತಿ. PUC ಮುಗಿಸಿ ಪೊಲೀಸ್ ನೌಕರಿ ಹೋಗ್ತಾರ. ಮುಂದೆ ಏನು ಮಾಡ್ತೀವಿ PUC ಕಲಿತು? ಯಾವ ನೌಕರಿಗೆ ಹೋಗ್ತಿ? ಪೊಲೀಸ್ ನೌಕರಿ. ಪೊಲೀಸ್ ಆಗ್ಬೇಕನ್ನೋ ಆಸೆ ಇದೆ. ನಿಮ್ಮ ತಾಯಿ ಮತ್ತು ನೀನೇ ಸಾಕಬೇಕು. ಪೊಲೀಸ್ ನೌಕರಿ ಮಾಡಿ ನಿಮ್ಮ ತಾಯಿ ಅಜ್ಜಿನೆಲ್ಲ ಸಾಕ್ತಿ? ನಿಧಿ ಸಿಕ್ಕಿದ್ದ ಗ್ರಾಮದಲ್ಲೇ ಮತ್ತಷ್ಟು ವಸ್ತುಗಳು ಪತ್ತೆಯಾಗಿವೆ. ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕ ಪುರಾತನ ವಸ್ತುಗಳು, ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿವೆ. ಹಲವು ವರ್ಷಗಳಿಂದ ಬಸಪ್ಪ ಬಡಿಗೇರ ಶೋಧ. ಮಳೆ ಬಂದ ನಂತರ ಗ್ರಾಮದಲ್ಲಿ ಶೋಧ ನಡೆದಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಆ ವಸ್ತುಗಳನ್ನು ನೋಡಿ ಜನ ಅಚ್ಚರಿಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ. ಈಗ ಎಲ್ಲಿ ನಿಧಿ ಸಿಕ್ತೋ ಅದೇ ಗ್ರಾಮದಲ್ಲಿ ಮತ್ತಷ್ಟು ಬೆಲೆ ಬಾಳುವ ವಸ್ತುಗಳು ಪತ್ತೆಯಾಗಿವೆ.